ನೋಡಿ ಬೋರ್ಡ್ ನೋಡ್ರಿ 60 ಡಿಗ್ರಿ ಸೆಲ್ಸಿಯಸ್ ಅನ್ನು ಫ್ಯಾರನ್ಹೀಟ್ ನಲ್ಲಿ ಬರೆಯಿರಿ. 60 ಡಿಗ್ರಿ ಸೆಲ್ಸಿಯಸ್ ಅನ್ನು ಫ್ಯಾರನ್ಹೀಟ್ ನಲ್ಲಿ ಬರೆಯಿರಿ ಅಂದ್ರೆ ಸೂತ್ರ ಏನಾಗ್ತದ? ಸಿ ಅಪಾನ್ 100 ಡಿಗ್ರಿ ಈಕ್ವಲ್ ಟು ಎಫ್ ಮೈನಸ್ 32 ಡಿಗ್ರಿ ಅಪಾನ್ 180 ಡಿಗ್ರಿ. ಅವರು ಸಿ ಅನ್ನು ಕೊಟ್ಟಾರ, ಎಫ್ ಅನ್ನು ಕಂಡುಹಿಡಿ ಅಂತ. ಅಂದ್ರೆ ಸಿ ಅಂದ್ರೆ ಎಷ್ಟು? 60 ಡಿಗ್ರಿ ಅಪಾನ್ 100 ಡಿಗ್ರಿ ಈಕ್ವಲ್ ಟು ಎಫ್ ಮೈನಸ್ 32 ಡಿಗ್ರಿ ಅಪಾನ್ 180 ಡಿಗ್ರಿ ಆಯ್ತು. ಈ ಅಂದ್ರೆ ನಾವು ಎಫ್ ಅನ್ನು ಕಂಡುಹಿಡಿಬೇಕಾಗಿದೆ ಈ ಸಮೀಕರಣದಲ್ಲಿ. 60 ಅಪಾನ್ 100 ಡಿಗ್ರಿ ಇಂಟು 180 ಡಿಗ್ರಿ ಈಕ್ವಲ್ ಟು ಎಫ್ ಮೈನಸ್ 32 ಡಿಗ್ರಿ ಆಯ್ತು. ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಕಟ್ 60 ಡಿಗ್ರಿ ಆಯ್ತು. 18 ಆರ್ಲೆ ಎಷ್ಟು? 108 ಡಿಗ್ರಿ ಈಕ್ವಲ್ ಟು ಎಫ್ ಮೈನಸ್ 32 ಡಿಗ್ರಿ ಆಯ್ತು. ಇನ್ನು 108 ಡಿಗ್ರಿ ಮೈನಸ್ 32 ಇದೆ, ಈ ಕಡೆ ಬರುವಾಗ ಏನಾಗ್ತದ? ಪ್ಲಸ್ 32 ಡಿಗ್ರಿ ಈಕ್ವಲ್ ಟು ಎಫ್ ಅಂದ್ರೆ ಎಷ್ಟಾಯ್ತು? 140 ಡಿಗ್ರಿ ಈಕ್ವಲ್ ಟು ಎಫ್ ಆಯ್ತು. ಆದ್ದರಿಂದ 60 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಟು 140 ಡಿಗ್ರಿ ಫ್ಯಾರನ್ಹೀಟ್ ಸಮ ಆಯ್ತು. ಅಂದ್ರೆ 60 ಡಿಗ್ರಿ ಸೆಲ್ಸಿಯಸ್ ಅಂದ್ರೂ ಅಷ್ಟೇ, 140 ಫ್ಯಾರನ್ಹೀಟ್ ಅಂದ್ರೂ ಅಷ್ಟೇ. ಕ್ವೆಶ್ಚನ್ ನಂಬರ್ 2 ನೋಡ್ರಿ. ಇದು 41 ಫ್ಯಾರನ್ಹೀಟ್ ಅನ್ನು ಸೆಲ್ಸಿಯಸ್ ನಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನ್ ಕೊಟ್ಟಾರ? ಫ್ಯಾರನ್ಹೀಟ್ ಕೊಟ್ಟಾರ, ಸೆಲ್ಸಿಯಸ್ ನಲ್ಲಿ ಕೇಳ್ಯಾರ. ಅಂದ್ರೆ ಎಫ್ ಅನ್ನು ಕೊಟ್ಟಾರ, ಸಿ ಅನ್ನು ಕೇಳ್ಯಾರ. ಎಫ್ ಮತ್ತು ಸಿ ಇವೆರಡು ಇರುವಂತ ಸೂತ್ರ ಯಾವುದು? ಸಿ ಅಪಾನ್ 100 ಡಿಗ್ರಿ ಈಕ್ವಲ್ ಟು ಎಫ್ ಮೈನಸ್ 32 ಡಿಗ್ರಿ ಅಪಾನ್ 180 ಡಿಗ್ರಿ. ಅಂದ್ರೆ ಈ ಸೂತ್ರದಲ್ಲಿ ಸಿ ನೋದ, ಎಫ್ ನೋದ. ಏನದ ಈ ಸೂತ್ರದಲ್ಲಿ? ಏನದ? ಸಿ ನೋದ, ಎಫ್ ನೋದ, ಎರಡು ಅದ. ಹೌದಾ? ಈಗ ಏನ್ ಮಾಡಬೇಕು? ಎಫ್ ಅನ್ನು ಕೊಟ್ಟಾರ ಅಂದ್ರೆ ಸಿ ಅಪಾನ್ 100 ಡಿಗ್ರಿ ಈಕ್ವಲ್ ಟು ಎಫ್ ಕೊಟ್ಟಾರ ಅಂದ್ರೆ ಎಷ್ಟದ? ಎಫ್ 41 ಅದ. 41 ಡಿಗ್ರಿ ಮೈನಸ್ 32 ಡಿಗ್ರಿ ಅಪಾನ್ 180 ಡಿಗ್ರಿ. ಅಂದ್ರೆ ಸಿ ಅಪಾನ್ 100 ಡಿಗ್ರಿ ಏನ್ ಈಕ್ವಲ್ ಆಯ್ತು? ಇದು 41ರಲ್ಲಿ 32 ಕಳೆದಾಗ ಎಷ್ಟು ಬರ್ತದ? 9 ಬರ್ತದೆ. 9 ಡಿಗ್ರಿ ಅಪಾನ್ 180 ಡಿಗ್ರಿ ಆಯ್ತು. ಸಿ ಈಕ್ವಲ್ ಟು 9 ಡಿಗ್ರಿ ಅಪಾನ್ 180 ಡಿಗ್ರಿ ಇಂಟು 100 ಡಿಗ್ರಿ. ಯಾಕೆ ಇಂಟು ಆಯ್ತು? 100 ಅನ್ನೋದು ಭಾಗಾಕಾರದಲ್ಲಿ ಅದ, ಈ ಕಡೆ ಬರುವಾಗ ಗುಣಾಕಾರ ಆಯ್ತು. ಹೌದಲ್ಲ? ಚೇಂಜ್ ಆಗ್ತದ. ಈ ಸೊನ್ನೆ ಕಟ್ ಮಾಡ್ರಿ. 9 ಒಂದಲೇ, 9 ಎರಡಲೇ, 2 ಒಂದಲೇ, 2 ಐದಲೇ ಈಕ್ವಲ್ ಟು 5 ಡಿಗ್ರಿ ಆಯ್ತು. ಹೌದಲ್ಲ? ಅಂದ್ರೆ ಸಿ ಈಕ್ವಲ್ ಟು 5 ಡಿಗ್ರಿ ಆಯ್ತು. 5 ಡಿಗ್ರಿ ಆಯ್ತು. ಅಂದ್ರ 5 ಡಿಗ್ರಿ ಸೆಲ್ಸಿಯಸ್ ಏನ್ ಈಕ್ವಲ್ ಆಯ್ತು? 41 ಫ್ಯಾರನ್ಹೀಟ್. 41 ಫ್ಯಾರನ್ಹೀಟ್. 41 ಫ್ಯಾರನ್ಹೀಟ್ ಈಕ್ವಲ್ ಆಯ್ತು. ಹೌದಲ್ಲ? 5 ಡಿಗ್ರಿ ಏನ್ ಈಕ್ವಲ್ ಆಯ್ತು? 5 ಡಿಗ್ರಿ ಸೆಲ್ಸಿಯಸ್ಗೆ 41 ಡಿಗ್ರಿ ಫ್ಯಾರನ್ಹೀಟ್ ವನ್ನ ಈಕ್ವಲ್ ಆಯ್ತು. ಹೌದಲ್ಲ? ನಮ್ಮ ಉತ್ತರ ಎಷ್ಟು? 5 ಡಿಗ್ರಿ ಸೆಲ್ಸಿಯಸ್. ಕ್ವಶನ್ ನಂಬರ್ 3 ನೋಡ್ರಿ. ಇದು 25 ಡಿಗ್ರಿ ಸೆಲ್ಸಿಯಸ್ ಅನ್ನು ಕೆಲ್ವಿನ್ ನಲ್ಲಿ ಬರೆಯಿರಿ. ಕೆಲ್ವಿನ್ ಸಂಕೇತ ಏನು? ಕೆ. ಕೆಲ್ವಿನ್ ನಲ್ಲಿ ಬರೆಯಿರಿ ಅಂತ. ಸೂತ್ರ ಏನಪ್ಪ ಇದಕ್ಕೆ? ಸೂತ್ರ ಏನು? ಸಿ ಈಕ್ವಲ್ ಟು ಕೆ ಮೈನಸ್ 273. 273
73 ಇದು ಸೂತ್ರ. ಇದು ನಮ್ದು ಏನಿದು ಇದು ಫಾರ್ಮುಲಾ ಇದು. ಸಿ ಈಕ್ವಲ್ ಟು ಕೆ ಮೈನಸ್ 273 ಇದು ಸೂತ್ರ. ಹೌದಲ್ಲ? ನಮ್ಗೆ ಏನ್ ಬೇಕಾಗಿರೋರು ಸಿ ನ ಕೊಟ್ಟಾರ ಅಂದ್ರೆ 25 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಟು ಕೆ ಮೈನಸ್ 273 ಆಯ್ತು. ಎಷ್ಟಾಯ್ತು? 273 ಆಯ್ತು. ನಾವು ಏನ್ ಕಂಡು ಹಿಡಿಬೇಕಾಗಿದೆ ಈಗ? ಕೆ ಕಂಡು ಹಿಡಿಬೇಕಾಗ್ಯದ. ಕೆ ಈಕ್ವಲ್ ಟು 25 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಎಷ್ಟಾಗ್ತದಪ್ಪ ಹಂಗಾರ? 298 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಟು ಕೆ. ತಪ್ಪಾಗ್ತದೆ, ಸೆಲ್ಸಿಯಸ್ ಆಗ್ತದೆ ಡಾಟ್ ಹೆಸರು. ಹೌದಲ್ಲ? ಆದ್ದರಿಂದ ಕೆ ಈಕ್ವಲ್ ಟು 298 ಡಿಗ್ರಿ ಸೆಲ್ಸಿಯಸ್. ಹೌದಲ್ಲ? ಆದ್ದರಿಂದ 25 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟು? 298 ಡಿಗ್ರಿ ಕೆಲ್ವಿನ್ ಈಕ್ವಲ್ ಆಯ್ತು. ಅಂದ್ರೆ 25 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಅಷ್ಟೇ, 298 ಡಿಗ್ರಿ ಕೆಲ್ವಿನ್ ಅಂದ್ರೂ ಅಷ್ಟೇ. ಅರ್ಥ ಆಯ್ತು? ಅಷ್ಟೇ ಅರ್ಥ ಆಗಿರ್ತದ? ವೆರಿ ಗುಡ್. ನೋಡಿ ಕ್ವಶನ್ ನಂಬರ್ 4. 561 ಡಿಗ್ರಿ ಕೆಲ್ವಿನ್ ಅನ್ನು ಸೆಲ್ಸಿಯಸ್ ನಲ್ಲಿ ಬರೆಯಿರಿ. ಸೂತ್ರ ಇದಕ್ಕೇನಾಗ್ತದೆ? ಇದಕ್ಕೇನು ಸೂತ್ರ ಆಗ್ತದ? ಸಿ ಈಕ್ವಲ್ ಟು ಕೆ ಮೈನಸ್ 273 ಡಿಗ್ರಿ. ಹೌದಲ್ಲ? ಅವ್ರು ಏನ್ ಕೊಟ್ಟಾರ? ಸೆಲ್ಸಿಯಸ್ ಅವನ್ನ ಕೇಳ್ಯಾರ. ಅಂದ್ರೆ ಸೆಲ್ಸಿಯಸ್ ಈಕ್ವಲ್ ಟು ಕೆ ಅಂತ ಕೊಟ್ಟಾರ. ಅಂದ್ರೆ 561 ಡಿಗ್ರಿ ಮೈನಸ್ 273 ಡಿಗ್ರಿ. ಸಿ ಈಕ್ವಲ್ ಟು 288 ಡಿಗ್ರಿ. ಅರ್ಥ ಆಯ್ತು? ನೋಡಿ 95 ಫ್ಯಾರನ್ಹೀಟ್ ಅನ್ನು ಕೆಲ್ವಿನ್ ನಲ್ಲಿ ಬರೆಯಿರಿ. ಈ ಪ್ರಶ್ನೆಯನ್ನೇ ಮೇಲೆ ಮೇಲೆ ಕೇಳ್ತಿರ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಫ್ಯಾರನ್ಹೀಟ್ ಅನ್ನು ಡೈರೆಕ್ಟ್ ಆಗಿ ಕೆಲ್ವಿನ್ ದಾಗ ಬರ್ಲಿಕ್ಕೆ ಬರೋದಿಲ್ಲ. ನಾವೇನ್ ಮಾಡಬೇಕು? ಫ್ಯಾರನ್ಹೀಟ್ ಅನ್ನು ಸೆಲ್ಸಿಯಸ್ ತೊಂಬರಿ. ಆ ಬಂದಂತ ಸೆಲ್ಸಿಯಸ್ ಅನ್ನ ಕೆಲ್ವಿನ್ ದಾಗ ಬರ್ಲಿಕ್ಕೆ ಬರೋದು. ಅಂದ್ರೆ ಫ್ಯಾರನ್ಹೀಟ್ ಅಂದ್ರೆ ಫ್ಯಾರನ್ಹೀಟ್ ಅನ್ನು ಸೆಲ್ಸಿಯಸ್ ತೊಗೊಂಡ್ಬರ್ಬೇಕು. ಅಂದ್ರೆ ಸಿ ಅಪಾನ್ 100 ಡಿಗ್ರಿ ಈಕ್ವಲ್ ಟು ಎಫ್ ಮೈನಸ್ 32 ಡಿಗ್ರಿ ಅಪಾನ್ 180 ಡಿಗ್ರಿ. ನಾವೇನ್ ತೊಗೊಂಬರ್ತೀವಿ ಮೊದಲ ಬದಲು ಸಿ ತೊಗೊಂಬರಿ. ಅಂದ್ರೆ ಸಿ ಅಪಾನ್ 100 ಡಿಗ್ರಿ ಈಕ್ವಲ್ ಟು ಎಫ್ ಅಂದ್ರೆ ಎಷ್ಟು? 95 ಡಿಗ್ರಿ ಮೈನಸ್ 32 ಡಿಗ್ರಿ ಅಪಾನ್ 180 ಡಿಗ್ರಿ. ಒಂದು ಸಿ ಅಪಾನ್ 100 ಡಿಗ್ರಿ ಈಕ್ವಲ್ ಟು 95ರಲ್ಲಿ 37 ಹೋದಾಗ ಮೈನಸ್ ಮಾಡಿದಾಗ ಎಷ್ಟು? 63 ಡಿಗ್ರಿ ಅಪಾನ್ 180 ಡಿಗ್ರಿ. ಸಿ ಈಕ್ವಲ್ ಟು 63 ಡಿಗ್ರಿ ಅಪಾನ್ 180 ಡಿಗ್ರಿ ಇಂಟು 100 ಡಿಗ್ರಿ. ಯಾಕೆ ಭಾಗಾಕಾರ ಅದ? 100 ಅನ್ನೋದು ಈ ಕಡೆ ಬರುವಾಗ ಏನಾಗ್ತದೆ? 100 ಗುಣಾಕಾರ ಆಯ್ತು. ಈ ಛೇದ ಹಾಕೋರಿ. ಈ 0 ಆಯ್ತು, ಈ 0 ಆಯ್ತು. ಛೇದ ಆಗ್ತದ? 9 2 18 9 7 63. ಯಾಕ? 2 1 2 5 7 5 35 ಡಿಗ್ರಿ. ಆದ್ದರಿಂದ ಎಷ್ಟಾಯ್ತು? ಸಿ ಎಷ್ಟಾಯ್ತು? ಸಿ ಈಕ್ವಲ್ ಟು 35 ಡಿಗ್ರಿ ಆಯ್ತು. ಹೌದಲ್ಲ? ಸಿ ಈಕ್ವಲ್ ಟು 35 ಡಿಗ್ರಿ ಆಯ್ತು. ಅಂದ್ರೆ 35 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಟು 95 ಡಿಗ್ರಿ ಫ್ಯಾರನ್ಹೀಟ್ ಈಕ್ವಲ್ ಆಯ್ತು. ಹೌದಲ್ಲ? ನಮಗೆ ಸಿ ಸಿಕ್ತು.
ನಮಗೆ ಆಕ್ಚುಲಿ ಏನ್ ಬೇಕು ಕ್ವಶನ್ದಾಗ ನಾವು ಕೆಲ್ವಿನ್ ಕೇಳ್ಯಾರ ಅವ್ರು, ನಾವು ಕೆಲ್ವಿನ್ ಬೇಕು. ಈ ಸಲ ಸಿ ಸಿಕ್ಕದ ಹೌದಲ್ಲ, ಎಫ್ ಅದ, ಎಫ್ ದಿಂದ ಸಿ ಸಿಕ್ತು. ಈ ಸಿ ನ ಸೆಲ್ಸಿಯಸ್ ಡಿಗ್ರಿನ ನಾವೇನ್ ಮಾಡಬೇಕು, ಕೆಲ್ವಿನ್ದಲ್ಲಿ ಬರೀಬೇಕು. ಸೆಲ್ಸಿಯಸ್ ಡಿಗ್ರಿನ ಕೆಲ್ವಿನ್ದಲ್ಲಿ ಬರೆಯಬೇಕಾದ ಸೂತ್ರವನ್ನೇ ಹೇಳಿ ನಾನು, ಬಹಳ ಸರಳವಾದಂತ ಸೂತ್ರ ಹೌದಲ್ಲ. ಕೆ ಈಕ್ವಲ್ ಟು ಏನ್ರಿ, ಅಥವಾ ಕೆ ಈಕ್ವಲ್ ಟು ಸಿ ಪ್ಲಸ್ 273 ಅಥವಾ ಸಿ ಈಕ್ವಲ್ ಟು ಕೆ ಮೈನಸ್ 273. ಹಂಗಾರೆ ತೋರಿ, ಹಿಂಗ ತೋರಿ ಹೌದಲ್ಲ. ಮೊದಲು ಇದ್ರ ಪ್ರಕಾರ ಬಿಡಿಸೋಣ ಅಂತ ನಾವು. ಅಂದ್ರೆ ಕೆ ಈಕ್ವಲ್ ಟು ಅಂದ್ರೆ ಕೆಲ್ವಿನ್ ಡಿಗ್ರಿ ಈಕ್ವಲ್ ಟು ಸಿ ಅಂದ್ರೆ ಎಷ್ಟು ಬಂದದ, 35 ಡಿಗ್ರಿ. 35 ಡಿಗ್ರಿ ಪ್ಲಸ್ 273 ಅಂದ್ರೆ ಕೆ ಈಕ್ವಲ್ ಟು ಎಷ್ಟಾಯ್ತು, 308 ಡಿಗ್ರಿ ಆಯ್ತು. ಅಂದ್ರೆ therefore 95 ಫ್ಯಾರನೈಟ್ ಏನ್ ಈಕ್ವಲ್ ಆಯ್ತು, 308 ಡಿಗ್ರಿ ಕೆಲ್ವಿನ್ ಈಕ್ವಲ್ ಆಯ್ತು. ಕೆಲ್ವಿನ್ ಈಕ್ವಲ್ ಆಯ್ತು ಹೌದಾ. ಇದು ಒಂದು ತರ ಆಯ್ತು. ಇನ್ನು ಈ ಸೂತ್ರ ಅಕಸ್ಮಾತ್ ಇದು ನೆನಪಾಲಿಕ್ಕದ, ಇದನ್ನ ಹಾಕಿ ಸೂತ್ರ ಸಿ ಅಂದ್ರೆ ಎಷ್ಟು ಬಂದದಲ್ಲಿ 35 ಡಿಗ್ರಿ. 35 ಡಿಗ್ರಿ ಈಕ್ವಲ್ ಟು ಕೆ ಅಂದ್ರೆ ಎಷ್ಟದ, ನಾವು ಕೆ ಅನ್ನ ಕಂಡುಹಿಡಿಬೇಕು, ಇಲ್ಲ ಕೆ ನ ಕಂಡುಹಿಡಿಬೇಕಾಗದ ಹೌದಲ್ಲ. ಕೆ ಮೈನಸ್ 273, 35 ಡಿಗ್ರಿ ಪ್ಲಸ್ 273 ಡಿಗ್ರಿ ಈಕ್ವಲ್ ಟು ಕೆ ಆಯ್ತು. ಎಷ್ಟಾಯ್ತು, 308 ಡಿಗ್ರಿ ಈಕ್ವಲ್ ಟು ಕೆ ಆಯ್ತು. ಅಷ್ಟೇ ಬಂತಾನಿಲ್ಲ, ಅಂದ್ರ 308 ಡಿಗ್ರಿ ಕೆಲ್ವಿನ್ ಆಯ್ತಲ್ಲ. ಇದು ಯಾವ್ದಕ್ಕೆ ಈಕ್ವಲ್ ಆಯ್ತು, 35 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಆಯ್ತು, 95 ಡಿಗ್ರಿ ಫ್ಯಾರನೈಟ್ ಈಕ್ವಲ್ ಆಯ್ತು ಹೌದಲ್ಲ. ಅಂದ್ರೆ 308 ಕೆಲ್ವಿನ್ ಅನ್ನ ಈಕ್ವಲ್ ಟು 35 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಆಯ್ತು. ಆಮೇಲೆ 95 ಡಿಗ್ರಿ ಫ್ಯಾರನ್ಹೀಟ್ ಅದನ್ನ ಈಕ್ವಲ್ ಆಯ್ತು. ಒಂದಕ್ಕೊಂದು ಈಕ್ವಲ್ ಆಯ್ತು ಹೌದಲ್ಲ, ಈಕ್ವಲ್ ಆಯ್ತು. ಅಕಸ್ಮಾತ್ ಇಲ್ಲಿ ಬರೀ ಮತ್ತೆ 95 ಡಿಗ್ರಿ ಫ್ಯಾರನ್ಹೀಟ್ ಈಕ್ವಲ್ ಆಯ್ತು. ಅರ್ಥ ಆಯ್ತು. ನೀವು ಹೆಂಗ್ ಬೇಕಾದ್ರೆ ನೋಡ್ಕೋಬಹುದು.